ಅಮ್ಮ, ನಮ್ಮ ಮಾವನ್ನ ಎಲ್ಲಿ ಅಂತ ಹುಡ್ಕನಮ್ಮ. ಹುಡ್ಕಿ 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 ಸಾಕಾಗೋಯ್ತು ನನ್ಗಂತೂನುವೆ. ಎಲ್ಲೋ ಏನೋ. ಈಗ ನಾನು ವಾಪಸ್ ಮನೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನ್ನ ಗಂಡ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಏನ್ ಮಾಡೋದು ಅಂತನೇ ಗೊತ್ತಾಯ್ತಿಲ್ಲ. ಅತ್ತೆ ಮನೆ ಹತ್ರ ಹೋದ್ರೆ ಅಲ್ಲೂ ಇರ್ಲಿಲ್ಲ. ಯಾರ ಮನೆ ಹತ್ರ ಹೋಗಿರ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಮಾವ. ನನ್ನ ಮಗಂಗೆ ದೇವಸ್ಥಾನ ಹುಡ್ಕಿದ್ರು ಇಲ್ಲ. ಏನಾರ ಮಾಡ್ಕೊಂಡ್ಬಿಟ್ಟಿದ್ರಂತೂ. ಅಮ್ಮ, ನಮ್ಮ ಮಾವ ಏನಾರ ಸೂಸೈಡ್ ಏನಾರ ಮಾಡ್ಕೊಂಡ್ಬಿಟ್ಟಿದ್ರೆ ಸುಮ್ಕಿರೆ ಮನಿ ಹೇಳಿ. ಅಡ್ಬಾಯ್ ಹಾಕಕ್ ಬರ್ಬೇಡ ನೀನು. ನನಗೆ ಅಡ್ಬಾಯ್ ಹಾಕ್ಬಿಟ್ರೆ ನಂಗೆ ತಲೆ ಕೆಟ್ಟೋಗ್ಬಿಡ್ತದೆ ನೋಡಿ. ನೀನು ಅಡ್ಬಾಯ್ ಗಿಡ್ಬಾಯ್ ಎಲ್ಲ ಹಾಕ್ಬೇಡ ನೀನು, ಸುಮ್ಕಿರಿ ನೀನು. ಅಡ್ಬಾಯ್ ಹಾಕದ್ ನೋಡಿ ಹೆಂಗೆ ಅಡ್ಬಾಯ್ ಹಾಕ್ತಾಳು ಇವಳು. ಸತ್ತೋಗ್ಬಿಟ್ರೆ ನಿನ್ನ ಗಂಡ ನಿನ್ನ ತುಯ್ದು ಈಚೆ ಕಡೆ ಕೆಸ್ಬಿಡ್ತಾನೆ ಅಷ್ಟೇನೆ. ಬೇಕಾ ನಿನಗೆ? ನೋಡನ್ ಬಾ, ಹೊಲದ ಗಂಟ ಹಿಂಗೆ ನಡ್ಕೊಂಡು ಹೋಗ್ಬಿಟ್ಟು ಹೊಲ್ತಕ್ಕೆಲ್ಲ ನೋಡ್ಕೊಂಬಿಟ್ಟು ಬರೋಣ. ಏನಾರ ಪೊದ್ದು ಏನಾರ ಮನೆಗೆ ಸೇರಿಸ್ಬಿಟ್ಟು ಹೊಲ್ತಾಗ ಏನಾರ ಕೆಲಸ ಮಾಡಕ್ಕೆ ಹೋಗೋನು, ಇಲ್ಲ ದುಡ್ಕೊಳಕ್ಕೆ ಅಂತ ಕೂಲಿನಲ್ಲಿ ಏನಾರ ಮಾಡಕ್ಕೆ ಬಂದವು ಏನೋ ಗೊತ್ತಾಯ್ತಾ ತಾನೇ. ಬಾ ಸುಮ್ಕೆ ನೋಡ್ಕೊಂಬಿಟ್ಟು ಬರೋಣ. ಯಪ್ಪ, ಹಂಗೆ ಕೆರೆ ಬಾವಿನೂ ನೋಡ್ಬೇಕು ಕಣಮ್ಮ. ಎಲ್ಲಿ ಬಿದ್ದವನೋ ಏನೋ ಯಾರಿಗೆ ಗೊತ್ತು. ಥೂ, ಇವನಿಂದ ನೆಮ್ಮದಿ ಇಲ್ಲ ನಮಗೆ. ಅಯ್ಯೋ ಭಗವಂತ, ಅಯ್ಯೋ ದೇವ್ರೇ, ದಯವಿಟ್ಟು 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 ಈಗಲೇ ಹೇಳ್ತಾ ಇದ್ದೀನಿ. ಯಪ್ಪ ಮಾತ್ರ ಯಾವ ಬಾವಿ ಕೆರೆಗೂ ಬೀಳ್ದಿದ್ದಂಗೆ ನೋಡ್ಕೊಳಪ್ಪ. ನನಗೈದಾಯ್ತಿಲ್ಲ, ನನ್ನ ಮಗಳು ಸಂಸಾರ ಹಾಳಾಗೋಯ್ತದೆ. ಬಾರೆ ಸರ್ನ ಹೋಗೋಣ. ನಮ್ಮ ಅವಂಗೆ ನನ್ನ ಬಗ್ಗೆ ಎಲ್ಲ ಹೇಳ್ಬಿಡೋಣ, ನೋಡೋಣ. ಏನಾದರೂ ಕೊಟ್ಟರು ಕೊಡ್ಬೋದಲ್ವ ಹುಡುಗಿನ. ಅಯ್ಯೋ ನಿಧಿ, ನಿನ್ನಂತೂ ನಾನೇ ಮದುವೆ ಮಾಡ್ಕೊತೀನಿ ಇರು. ಹೇಳಪ್ಪ, ಓಡಾಡ್ಕೊಂಬಿಟ್ಟು ಬರೋಣ ಬಾ ಅಂಕಲ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಏನು ವಿಷಯ ಹೇಳು. ಅದು ಅಂಕಲ್ ನಾನು ಅಮೆರಿಕಾದಲ್ಲಿ ಇಂಜಿನಿಯರು ಅಂಕಲ್. ಏನೋ ಬಿಡಪ್ಪ, ನೀನೇ ಅದೃಷ್ಟವಂತ. ನಮ್ಗೆ ಅಮೆರಿಕ ಅದು ಇದು ಎಲ್ಲ ನೋಡೋ ಚಾನ್ಸೇ ಇಲ್ಲ, ನಾವೆಂದೂ ನೋಡೇ ಇಲ್ಲ. ಅಯ್ಯೋ ಅಂಕಲ್, ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ ಅಂಕಲ್? ನಾನು ಇದನ್ನಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಮೆರಿಕ ಎಲ್ಲ ಓಡಾಡಿಸ್ತೀನಿ. ಅಂದರೆ ನಾನೇನು ಅಲ್ಲೆಲ್ಲ ಇರಬೇಕು ಅಂತಲ್ಲ. ಆ್ಯಕ್ಚುಲಿ ನಂಗೆ ಅಮೆರಿಕ ಇಷ್ಟನೇ ಇಲ್ಲ ಅಂಕಲ್. ತುಂಬ ದಿನದಿಂದ ಅಲ್ಲೇ ಇದ್ನಲ್ವಾ. ನನಗಂತೂ ಹಳ್ಳಿಯಲ್ಲೇ ಇರಬೇಕು ಅಂತ ತುಂಬ ಆಸೆ ಆಯಿತು ಅಂಕಲ್. ಅದಕ್ಕೇನೆ ಹಳ್ಳಿಗೇನೆ ಬಂದು ಇಲ್ಲೇ ಸೆಟ್ಲ್ ಆಗೋಣ ಅಂತ ನೋಡ್ತಾ ಇದ್ದೀನಿ. ನನಗಿನ್ನೂ ಮದುವೆ ಆಗಿಲ್ಲ ಅಂಕಲ್, ಸ್ಟಿಲ್ ಬ್ಯಾಚುಲರ್. ಅಯ್ಯೋ ಬಿಡಪ್ಪ, ಅಮೆರಿಕ ಹುಡುಗ ಅಂದ್ರೆ ಕಮ್ಮಿನಾ? ನಿನ್ಗೆ ಏನು ಕಮ್ಮಿ? ಇಂಜಿನಿಯರ್ ಅಂತ ಹೇಳ್ತೀಯಾ, ಸಂದಾಗ ದುಡಿತೀಯಾ. ನಿನಗೇನು ಹುಡುಗಿನ ಕೊಡೋಕ್ಕಿಲ್ಲ ಅಂತ ಹೇಳ್ತಾರ? ಹುಡುಗಿನಂತೂ ಕ್ಯೂ ನಿಲ್ಲಿಸ್ಬಿಡ್ಬೋದು ಬಿಡು. ನಿನಗಂತೂ ಯಾಕೆ ಯೋಚನೆ ಮಾಡ್ತೀಯಾ? ಈಗಿನ ಕಾಲದಾಗ ಹುಡುಗಿಯರು ಸಿಗಲ್ಲ, ಆದರೆ ನಿಮ್ಮಂಥ ಹುಡುಗರಿಗೆ ಆರಾಮಾಗಿ ಸಿಗ್ತಾರೆ ಹುಡುಗಿಯರು. ಏನೋ ಈ ವ್ಯವಸಾಯ ಮಾಡೋ ನಮ್ಮಂಥವ್ರಿಗಾದ್ರೆ ಕಷ್ಟ ಸಿಗೋದು, ನಿಮಗೆಲ್ಲ ಏನು ಕಷ್ಟ ಇಲ್ಲ ಬಿಡಪ್ಪ. ಅಯ್ಯೋ ಹಂಗಲ್ಲ ಅಂಕಲ್, ಅದು ನನಗೇನು ಅಂದರೆ ಅದು ನನಗೆ ತುಂಬ ಡೀಸೆಂಟಾಗಿರೋ ಹುಡುಗಿ ಬೇಕು. ಆಮೇಲೆ ಮನೆಗೆ ಎಲ್ಲ ಕೆಲಸ ಮಾಡಬೇಕು. ಅಂದರೆ ಕೆಲಸದಾಳು ಇರ್ತಾರೆ, ಇಲ್ಲ ಅಂತಲ್ಲ. ಆದರೆ ಎಲ್ಲ ನಾನು ಚೆನ್ನಾಗಿ ನೋಡ್ಕೋಬೇಕು. ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅಡುಗೆ ಮಾತ್ರ ರುಚಿಯಾಗಿ ಮಾಡಬೇಕು. ಮತ್ತು ಪ್ರೀತಿಯಿಂದ ನೋಡ್ಕೋಬೇಕು. ಮನೆ ಫ್ಯಾಮಿಲಿನ ಅರ್ಥ ಮಾಡ್ಕೋಬೇಕು. ಆ ಥರ ಹುಡುಗಿ ಬೇಕು ಅಂತ ಆಸೆ ನನಗೆ. ಸಿಗ್ತಾಳೆ ಬಿಡೋ ಮರಯ್ಯ, ಯಾಕೆ ಯೋಚನೆ ಮಾಡ್ತೀನಿ ನೀನು? ಸಿಕ್ಕೇ ಸಿಗ್ತಾರೆ. ನಮ್ಮ ಹಳ್ಳಿನಾಗೆ ಬೇಕಾದ್ರೆ ನಿಂಗೆ ಹುಡುಗ ಕೊಡ್ತೀನಿ. ಅದು 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 ಹಳ್ಳಿನಾಗೆ, ಅದು ನಿಮ್ಮ ಇಲ್ಲಿ ನೋಡಿ, ಇಲ್ಲೇ ಅವನೇ. ಯಾರು ನೀವು? ಏನು ಬೇಕಿತ್ತು? ನಮ್ಮ ಅವನ ಹತ್ರ ಮಾತಾಡ್ಬೇಕು. ಓ, ನೀವು ಮಾತಾಡ್ಬೇಕಾ? ಮಾತಾಡಿ ಮಾತಾಡಿ. ಛೇ, ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಂದಿದ್ರೆ ನಾನೇನು ಇದನ್ನು ಮದುವೆ ಮಾಡ್ಕೊತೀನಿ ಅಂತ ಎಲ್ಲ ವಿಚಾರನೂ ಹೇಳ್ಬಿಡ್ತಾ ಇದ್ದೆ. ಆದರೆ ಏನು ಮಾಡ್ತೀಯ, ಎಲ್ಲ ಹಾಳು ಮಾಡಾಕ್ಬಿಟ್ರು ಇವ್ರು ಬಂದ್ಬಿಟ್ಟು. ಏನು ಮಾಡೋದು? ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಹಾಂ, ನಿಮ್ಮ ಮುಖ ನೋಡೋಕ್ಕೂ ನಂಗೆ ಅಸಹ್ಯ ಆಗ್ತದೆ. ದಯವಿಟ್ಟು ನನ್ನ ಮುಂದೆ ನಿಂತ್ಕೊಬೇಡ್ರಿ, ಹೊರಟೋಗ್ಬಿಡಿ. ಮಾವಯ್ಯ, ಏನೋ ಕ್ವಾಪ್ದಾಗೋ ಏನೋ ಸಿಟ್ಟಾಗೋ ಏನೋ ಅಂದ್ಬಿಟ್ಟೆ ಮಾವಯ್ಯ. ಸಮುಸ್ಬಿಡಿ, ನನ್ನ ತಪ್ಪಾಯ್ತು ಮಾವಯ್ಯ. ಹಿಂಗೆಲ್ಲ ಇನ್ನೊಂದು ಕಿತ ಮಾಡಕ್ಕಿಲ್ಲ ಮಾವಯ್ಯ. ಮಾವಯ್ಯ ಬನ್ನಿ ಮಾವಯ್ಯ, ಮನ್ಗೋಗಣ. ಅಯ್ಯೋ, ನೀವಿಲ್ಲ ಅಂದರೆ ಮನೆ ಬೇಕು ಅಂತ ಅನ್ನಿಸ್ತೈತೆ ಕಣ್ ಮಾವಯ್ಯ. ಬೇಜಾರಾಯ್ತದ ನಮಗಂತೂ ನೀವು ಮನೆಗಿಲ್ಲ ಅಂದರೆ. ನನ್ನ ಗಂಡನೂ ಅಷ್ಟೇ ಅಂದರೆ ನಿಮ್ಮ ಮಗ ಬೋಲ್ ಬೇಜಾರು ಮಾಡ್ಕೊಬಿಟ್ಟ. ಇದೇನಪ್ಪ ಇದು, ಬೊತ್ತಾನೆ ಇಲ್ವಲ್ಲ ಅಪ್ಪ ಅಂತ ಹೇಳ್ಬಿಟ್ಟು. ಮಾವ, ನಂದೇನೇ ತಪ್ಪು, ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನಂತೂ. ಬನ್ನಿ ಮಾವಯ್ಯ, ಒಟ್ಗಾಕಳಿ. ಏನೋ ಚಿಕ್ಕ ಹುಡುಗಿ ಏನೋ ಮಾತಂದ್ಬಿಟ್ಲು ಅಂತ ಒಟ್ಗಾಕಳಿ ಮಾವಯ್ಯ. ಏನು ಮಾಡ್ತೀಯ ಮಾವಯ್ಯ, ಹೊಸಿ ಕಷ್ಟ ಮನೆ ಕಡೆ. ಅದಕ್ಕೆ ನೀ ಆ ತಲೆಲ್ಲ ಕೆಟ್ಟೋಗ್ಬಿಟ್ಟು ಹಂಗೆಲ್ಲ ಮಾತಾಡ್ಬಿಟ್ಟೆ ಮಾವಯ್ಯ. ನೀವಿಲ್ಲ ಅಂದರೆ ನಮ್ಮ ಕೈಲಿ ಬದುಕಕ್ಕಾಗಿಲ್ಲ ಮಾವಯ್ಯ ಮನೆಯಾಗೆ. ನೀವು ದೊಡ್ಡವರು, ನೀವೇನಿಯ ನಮಗೆ ಗುರಿ ತೋರಿಸ್ಬೇಕು ಮಾವಯ್ಯ. ಅವಾಗೇನಿಯ ನಾವು ಸಂದಾಗ ಬದುಕಿರೋದು ಮಾವಯ್ಯ. ಬನ್ನಿ ಮಾವಯ್ಯ, ಮನ್ಗೋಗಣ. ಬನ್ನಿ ಮಾವಯ್ಯ, ಬನ್ನಿ. ಥೂ, ಯಾವ ಮಕ ಒತ್ಕೊಂಡು ಬಂದ್ಬಿಟ್ರೆ ನೀವಂತೂ ನನ್ನ ಮನೆ ಕರಿಯೋಕ್ಕೆ. ಮನಿ ಆಳಿಗಳ ನಿನ್ನಂಥ ಸೊಸೆನ ನೋಡೇ ಇಲ್ಲ ಬಿಡು. ಪ್ರಪಂಚದಾಗೆ ಬರೀ ನನ್ನ ಮಗಳನ್ನ, ನನ್ನ ಹೆಂಡ್ತಿನ, ಇವ್ರನ್ನೇ ನೋಡ್ಕೊಂಡು ಬೆಳೆದಿದ್ದೀನಲ್ಲ. ನಿನ್ನಂಥವ್ಳನ್ನ ನಾನು ನೋಡಲೇ ಇಲ್ಲ. ಒಂದು ತೂಟ ಹಾಕಕ್ಕೂ ಯಪ್ಪ, ಯಾವ ಥರ ಮಾತಾಡ್ಬಿಟ್ಟೆ ಅಲ್ವಾ. ನಾನು ನನ್ನ ಮಗಳನ್ನ ಸಮೇತ ಬೈಕೊಂಡು ಅವಳಿಗಿನ್ನ ನೀವೇ ಮುಖ್ಯ ಅಂತ ನಿಮ್ಮ ಮನೆಗೆ ಬಂದಿದ್ದಕ್ಕೆ ಯಾವ ದುರಂಕರ ದೌಲತ್ತಾಗಿ ಮಾತಾಡ್ಬಿಟ್ಟೆ. ನೋಡು, ನೀನು ಏನೇ ಮಾಡು, ಏನೇ ಜಪ್ಪಯ್ಯ ಅನ್ನು, ದಯವಿಟ್ಟು ನನ್ನ ಪಾಡಿ ನಾನು ಬಿಟ್ಬಿಡು. ನಾನಂತೂ ಬರೋಕ್ಕಂತೂ ರೆಡಿ ಇಲ್ಲ ಅಂದರೆ ರೆಡಿ ಇಲ್ಲ. ಅದ್ರಾಗೂ ನಿಮ್ಮ ಮನೆಗೆ ನಾನು ಸತ್ರು ಎಡ್ಗಾಲ ಹೆಚ್ಚನ್ನು ಇಕ್ಕಲ್ಲ ನಿಮ್ಮ ಮನೆಗೆ. ಬಿಗ್ರೆ, ಯಾನ್ ಹಿಂಗೆ ಒಳ್ಳೆ ಚಿಕ್ಕ ಮಕ್ಳು ಥರ ಆಡ್ತಿರಲ್ಲ, ಬರ್ರಿ ಮನ್ಗೆ. ಏನೋ ನನ್ನ ಮಗಳು ಪಿರುತಿಯಿಂದ ಕರಿತಾವಳು, ಬನ್ನಿ ಮನ್ಗೆ. ನಾಷ್ಟ ಗಿಷ್ಟ ಎಲ್ಲ ಮಾಡಿವ್ರಂತೆ. ಹಂಗೇನೇ ಅಡುಗೆ ಪಡಿಗೆ ಎಲ್ಲ ಕೋಳಿ ಸಾರು ಮಾಡೋಣ ಅಂತ ರೆಡಿ ಮಾಡ್ತಿದ್ದೀವಿ. ಬರ್ರಿ ತಿನ್ನಿವ್ರಂತೆ. ನಿಮ್ಮನ್ನಂತೂ ಊರೆಲ್ಲ ಹುಡ್ಕಾಡಿದ್ದಾಯ್ತು, ಎಲ್ಲೋಗಿದ್ರೋ ಏನು ಕತಿಯೋ ಗೊತ್ತಿಲ್ಲ. ಹುಡುಕಿ 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 ಸಾಕಾಗೋಯ್ತು. ಬರ್ರಿ ಮಂಟಕ್ಕೆ ಹೋಗೋಣ. ಲೇಯ್ ಲೋಪರ್ಗಳ, ನನಗೆ ಬಾಯಿಗೆ ಬರ್ತದ ನೋಡು. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡಿ. ನನ್ನ ಕಣ್ಣು ಕಾಣಿಸ್ಕೊಬೇಡಿ ನೀವು. ಸುಮ್ಮನೆ ಯಾ ಸೊಸೆ ಅಂದರೆ ಮಗಳು ಸಮಾನ ಅಂತ ಅನ್ಕೊಂಡಿದ್ದೆ. ಆದರೆ ಮಗಳೇ ಯಾವತ್ತು ಸೊಸೆ ಆಗೋಕ್ಕಾಗಲ್ಲ, ಸೊಸೆ ಯಾವತ್ತು ಮಗಳಾಗಕ್ಕಾಗಿಲ್ಲ. ಅದ್ರಾಗೂ ನಿನ್ನಂತಳು. ಥೂ, ನಿಮ್ಮ ಜನ್ಮಗಳಿಗಿಷ್ಟು. ಯಪ್ಪ 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 ಯಪ್ಪ, ನೀವು ಮಾತಾಡೋ ಮಾತುಗಳಿಗಂತೂ ನಂಗೆ ಮೈಯೆಲ್ಲ ಉರ್ದೋಗ್ತದೆ. ಬೆಳಿಗ್ಗೆ ಒಂದು ತುತ್ತ ಅನ್ನ ಹಾಕ್ರಿ ಅಂತ ಕೇಳಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ಬಿಟ್ರಿ.
ಆದರೆ ನನ್ನ ಮಗಳು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನನ್ನ ಕಣ್ಣೀರಿಗೆಲ್ಲ ಅವಳು ಸ್ಪಂದಿಸಿ ಅಪ್ಪ ಅಮ್ಮ ಬರ್ರಿ ಅಂತ ಹೇಳ್ಬಿಟ್ಟು ಎಷ್ಟು ಪ್ರೀತಿಯಿಂದ ಮಾತಾಡ್ಸೋಳು ಅಂಥಳು ಸಹ ಬೆಲೆ ಕೊಡಲಿಲ್ಲ ನಾನು. ಆಮೇಲೆಲ್ಲ ನಿಧಾನಕ್ಕೆ ಅರ್ಥ ಆಯಿತು ನೀವೆಂಥವ್ರು, ನನ್ನ ಮಗಳು ಎಂಥವಳು ಅಂತ ಹೇಳ್ಬಿಟ್ಟು. ನಿಮ್ಮಿಂದನೇ ನನ್ನ ಮಗಳು ಬೆಲೆ ನನಗೆ ಗೊತ್ತಾಯಿತು. ಈಗಲೇ ಹೇಳ್ತಾ ಇದ್ದೀನಿ, ನನಗೆ ನಿಮಗಿನ್ನ ನನ್ನ ಮಗಳೇ ಮುಖ್ಯ. ನನ್ನ ಮಗಳು ನಿಧಿನೇ ಚೆನ್ನಾಗಿರಬೇಕು. ಹಾಂ, ಅವಳಿಗಿರೋದ್ರಾಗ ಒಳ್ಳೆ ಗುಣದಾಗೆ 1% ನಿಮ್ಗಂತೂ ಯಾರಿಗೂ ಇಲ್ಲ, ಬರೋದನ್ನು ಇಲ್ಲ. ನಮ್ಮ ಮಗಳು ನಿಧಿ ಕಾಲು ಕೆಳಗಡೆ 100 ಸಲ ತೂರಿದ್ರೂ ನಿನಗಂತೂ ಬುದ್ಧಿ ಬರೋಕ್ಕಿಲ್ಲ. ಅಯ್ಯೋ, ನಿಧಿ ಬಗ್ಗೆ ಕೇಳ್ತಾ ಇದ್ರೆ ಹೇಳ್ತಾನೆ ಇರಬೇಕು ಅನ್ನಿಸ್ತೈತೆ. ಮಾವಯ್ಯ ನಾನೇನ್ ಮಾಡಿದೀನಿ? ನಿಮ್ಮ ಮಗ್ಳಿಗೇನು ಎಲ್ಲ ಐತೆ, ನಮ್ಗೆ ಏನೂ ಇಲ್ಲ. ನಾವು ಕಷ್ಟದಾಗಿದ್ದೀವಿ, ಒದ್ದಾಡ್ಕೊಂಡು ಸಾಯ್ತಾ ಇದೀವಿ. ನಮ್ಮ ಕಷ್ಟ ನಮಗೆ ಗೊತ್ತು, ನಿಮ್ಗೇನು ಗೊತ್ತು ನಮ್ಮ ಕಷ್ಟ ಏನು ಅಂತ ಹೇಳ್ಬಿಟ್ಟು ಏನೋ ಒಂದು ಮಾತಂದಿದ್ದಕ್ಕೆ ಮುನಿಸ್ಕೊಂಡು ಬಂದ್ಬಿಟ್ರಲ್ಲ. ನಿಮ್ಮ ಮಗಳಂದಿದ್ರೆ ಹಿಂಗೆ ನೀನಿಯ ಬೇಜಾರು ಮಾಡ್ಕೊಂಡು ಹೊಂಟೋಗ್ಬಿಡ್ತಾ ಇದ್ರ. ಬನ್ನಿ ಮಾವಯ್ಯ ಮನೆಗೆ, ಕರೀತಿದ್ದೀನಿ ತಾನೇ, ಬನ್ನಿ ಸುಮ್ಕೆನೆನಿಯ. ಅಂಕಲ್, ಏನೋ ಮನೆ ಕರೀತಾವ್ರಲ್ಲ ಅಂಕಲ್, ಹೋಗ್ಬಿಟ್ಟು ಬನ್ನಿ, ಅದ್ರಲ್ಲೇನಂತೆ. ನಿಂಗೆ ಗೊತ್ತಿಲ್ಲ ಕಣಪ್ಪ, ಇವ್ರು ಎಂಥಾರು ಅಂತ ಹೇಳ್ಬಿಟ್ಟು ನನ್ನೇ ಮನೆಯಿಂದ ಈಚೆ ಕಡೆಗೆ ಬ್ಯಾಗ್ ಕೊಟ್ಟು ಕಳಿಸ್ತಂತಳು. ಇವಾಗ ಏನೋ ಬಂದವಳೆ ಅಂದರೆ ಮನ್ಸಾಗ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೇನಿಯ ಬಂದಿತ್ತಾಳೆ ಅಂತ ನೆನೆಯ ಅರ್ಥ. ದೊಡ್ಡ ಕೆಟ್ಟ ಉದ್ದೇಶ ನೆನೆಯ. ಇವ್ರಂತೂ ಉದ್ಧಾರ ಆಗಕ್ಕಿಲ್ಲ ಬಿಡು. ನಿನಗೆ ಗೊತ್ತಾಗಕ್ಕಿಲ್ಲ, ನೀನು ಅಮೆರಿಕಾದಾಗ ಇದ್ದಾನಲ್ವ, ನಿಂಗೆಲ್ಲ ಮನೆ ಸಂಸಾರದ ಕಥೆ ಎಲ್ಲ ಏನು ಗೊತ್ತಾಯ್ತದೆ. ಸುಮ್ಕಿರು. ನನ್ನ ಮಗಳು ನಿಧಿನೇ ನಾನು ಬೈಕೊಂಡಿದ್ದೆ. ಅವಳಿಗಿನ್ನ ಇವರೇ ಮುಖ್ಯ ಅಂತ ಇವರಿಂದ ಹೋಗಿದ್ದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ರು ನನಗಂತೂ. ನನ್ನ ಮಗಳು ನಿಧಿ ನನ್ನ ದೇವಸ್ಥಾನದಾಗ ಕುಂತ್ಕೊಂಡು ಉಳ್ಬೇಕಾರೆ ಕರ್ಕೊಂಡು ಬಂದು ನನಗೆ ಊಟ ಹಾಕಿದವಳು ಅವಳು. ಅವಳು ಯಾವ ಜನ್ಮದಾಗ ನಾನು ಮಗ ಆಗಿದ್ನೋ ಅವಳು ನನ್ನ ತಾಯಿ ಆಗಿದ್ಲೋ ಗೊತ್ತಿಲ್ಲ. ಅವಳನ್ನ ಬಿಟ್ಬಿಟ್ಟು ನಾನು ಇನ್ನ ಇವ್ರಿಗೆ ತುಪ್ಪಾಕ್ತೀನಿ ಅಂತ ಅನ್ಕೊಂಡಪ್ಪ. ಇಲ್ಲ ಇಲ್ಲ ಇಲ್ಲ, ಇವ್ರು ಸವಾಸವೇ ಬೇಡ. ಅಂಕಲ್, ಯು ಆರ್ ರೈಟ್ ಅಂಕಲ್. ನಿಧಿ ಆಲ್ವೇಸ್ ಗುಡ್ ಅಂಕಲ್. ಶೀ ಈಸ್ ಸೋ 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 ಹಂಬಲ್ ಪರ್ಸನ್ ಅಂಕಲ್. ನೀವು ಹೇಳೋದಂತೂ ತುಂಬ ಚೆನ್ನಾಗಿ ಹೇಳಿದ್ರಿ. ಅವರು ತುಂಬ ಒಳ್ಳೆಯರು ಬಿಡಿ ನಿಧಿ. ಹ್ಞೂ ಕಣಪ್ಪ, ನನಗೂ ತಡವಾಗ ಅರ್ಥ ಆಯಿತು. ಹೇಳಿದ್ನಲ್ಲ, ನೀನು ಚಪ್ಪಾಯ ಅಂದ್ರೆ ಮನೆಗೆ ಎಡಗಲ್ಲ ಹೆಜ್ಜೆನೂ ಇಕ್ಕಲ್ಲ ಅಂತ. ಇಲ್ಲಿ ನಿಮ್ಮ ಮುಖ ಮಾತ್ರ ನನಗೆ ತೋರಿಸ್ಬೇಡಿ, ಹೋಗ್ತಾ ಇರಿ ಇಲ್ಲಿಂದ. ಇವ್ರ ಹತ್ರ ಮಾತಾಡೋದಕ್ಕಿಂತ ಮುಂಚೆ ನಾನಂದ್ರೆ ಇಷ್ಟನೋ ಇಷ್ಟ ಇಲ್ವೋ, ನಿಧಿ ಹತ್ರ ಮಾತಾಡೋದು ಎಷ್ಟು ವಾಸಿ ಅಲ್ವಾ? ಹಾಂ, ಹೋಗ್ಬಿಟ್ಟು ನಿಧಿ ಹತ್ರನೇ ಮಾತಾಡ್ಬಿಡ್ತೀನಿ, ನೀನಂದ್ರೆ ನನಗೆ ಇಷ್ಟ ಅಂತ. ಇಷ್ಟೆಲ್ಲ ನಿಧಿ ಬಗ್ಗೆ ಹೊಗಳ್ತಾವ್ರೆ ಅಂದರೆ ನಿಜವಾಗ್ಲೂ ಒಳ್ಳೆ ಆಗಿರ್ತಾಳೆ ಅಂತ ಅನ್ನಿಸ್ತೈತೆ. ನಾನು ಯಾಕೆ ಸುಮ್ಮನೆ ಇರಬೇಕು? ಆಮೇಲೆ ಬೇರೆ ಯಾವುದಾದ್ರೂ ಹುಡುಗ ಬಂದು ಪಟಾಯಿಸ್ಕೊಬಿಟ್ರೆ ನಮ್ಮ ಹುಡುಗಿನ ನಾನೇ ಪಟಾಯಿಸ್ಬೇಕು. ಅಂಕಲ್, ನೀವು ಮಾತಾಡ್ತಾ ಇರ್ರಿ, ನಾನು ಒಂದು ನಿಮಿಷ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ. ಈ ಮನೆಯಲ್ಲಿ ಇರ್ತಾಗ ನಾನೇನಪ್ಪ ಮಾತಾಡ್ಲಿ, ನಾನು ಬಂದೇ ಇರು. ಮಾವಯ್ಯ ನೀವು ಬರ್ಲೇಬೇಕು ಮನೆಗೆ, ನೀವು ಬರ್ಲಿಲ್ಲ ಅಂದ್ರೆ ಅಷ್ಟೇ. ಏನ್ ಮಾಡ್ತೀಯಾ? ಅವಾಜ್ ಆಗ್ತಾ ಇದೆಯಾ ಮನೆಗೆ ಬಾ ಅಂತ ಹೇಳ್ಬಿಟ್ಟು? ಹಾ, ಏನೋ ಉದ್ದೇಶ ಇಟ್ಕೊಂಡೇನಿಯಾ ನೀವು ಹೇಳ್ತಿದ್ದೀರಾ ಅಂತ ನಂಗೆ ಸಂದ ಗೊತ್ತು. ನಿಮ್ಮ ಉದ್ದೇಶ ಎಲ್ಲ ನನ್ನ ಕಡೆಯಿಂದ ಈಡೇರಲ್ಲ ಬಿಡು. ನಿಮ್ಮ ಅಕ್ಕೆ ಏನಮ್ಮೋ ತಾಯಿ ಅಂತ ಹೇಳ್ತಿಯಲ್ಲ, ಮೊದಲು ಮಕ್ಳಿಗೆ ಹೆಂಗ್ ನಡ್ಕೋಬೇಕು ಅನ್ನೋದನ್ನ ಹೇಳ್ ಕಳ್ಸು ಮೊದಲು. ಅವ್ರಿಗೂ ಅರ್ಥ ಆಗ್ಲಿ ಹೆಂಗೆ ಬೆಳಿಬೇಕು, ಏನ್ ಮಾಡ್ಬೇಕು ಅಂತ. ಈ ಬಾಳ್ಬಿಟ್ರೆ 3 ದಿನನೂ ಬಾಳಕ್ಕಾಗಲ್ಲ. ಮಾವಯ್ಯ ಮಾವಯ್ಯ, ಗೂಬೆ ನನ್ನ ಮಗನೇ, ಲೋಫರ್ ನನ್ನ ಮಗನೇ, ಬಂದ್ರೆ ಏನಾಗೋದು? ಇವಾಗ ನನ್ನ ಗಂಡಂತಾಗ ಮತ್ತೆ ಉಗಿಸ್ಕೋಬೇಕು ನಾನು. ಅವನೊಬ್ಬ ದೊಡ್ಡ ಲೋಫರು, ಇವನೊಬ್ಬ ಇನ್ನೊಂದು ದೊಡ್ಡ ಲೋಫರು. ಮನೆಗೆ ಬಂದಿದ್ರೆ ಏನಾಗೋದು? ನನಗಂತೂ ಜೀವನ ಹಾಳು ಮಾಡಾಕ್ಬಿಟ್ರು ಇವರಿಂದನೇ. ಹೆಂಗೋ ಆರಾಮಾಗಿದ್ದೆ, ಇವ್ರನ್ನ ಕಟ್ಕೊಂಡಿದ್ದೆಲ್ಲ ಬೇಕಿತ್ತ ನನಗೆ. ಇವನಿಗಿನ್ನ ಬೇರೆ ಯಾರಾದರೂ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಇವತ್ತು ನನಗೆ ಇಟ್ಕೊಂಡು ಹೊಡೆದವನೇ. ಈಗ ಏನು ಮಾಡೋದಮ್ಮ ಹೇಳ್ವಾ? ನೀನು ದುಡಿಯೋದು ಬಿಟ್ಟು ನಿನಗೆ ಬೇರೆ ದಾರಿ ಇಲ್ಲ. ಯಾರನ್ನಾದ್ರೂ ಒಳ್ಳೆಯವ್ರನ್ನ ಹಿಡ್ಕ, ಅವ್ರ ಜೊತೆ ಸೇರ್ಕೊಂಡು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಖುಷಿಯಾಗಿರು. ಅದು ಬಿಟ್ಟರೆ ನಾನು ನಿನಗೇನೇನು ಹೇಳೋಕೆ ನಾನು ಇಷ್ಟಪಡೋಕ್ಕಿಲ್ಲ. ಹೇಳಿದ್ನಲ್ಲ, ಅಷ್ಟು ಮಾಡಿ ಅಷ್ಟೇ ನೀನು. ಇನ್ನು ಇವ್ರನ್ನೆಲ್ಲ ನಂಬ್ಕೊಳ್ಳಂಗಿಲ್ಲ ಮಗಳೇ. ಏನೋ ನಿನ್ನ ಗಂಡು ನಿಮ್ಮ ಅಪ್ಪ ಬರೋಲ್ಲ ಅಂತ ಹೇಳು. ಅಷ್ಟು ಬಿಟ್ರೆ ಇನ್ನು ನಿನ್ನ ಗಂಡು ನೀನು ನಂಬ್ಕೋಬೇಡ. ನೋಡಿ, ಯಾವ್ದನ್ನ ಕೆಲಸ ಸೇರ್ಕೊಂಡು ಇನ್ನೇನು ಮಾಡ್ತೀಯಾ? ನಿನ್ನ ಹಣೆ ಬರಹ ಅಷ್ಟೇ. ನೀನೇ ಕೆಲಸ ಸೇರ್ಕೊಂಡು ದುಡ್ಕೊಂತೀನಿವಂತೆ ನೋಡಿ.